ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಈ ಪುಣ್ಯ ಭೂಮಿಗೆ ನಾನು ಯಾವತ್ತೂ ಕೃತಜ್ಞನಾಗಿರುತ್ತೇನೆ. ಇದುವರೆಗೂ ಭಾರತ ಮಾತೆಯ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಬಂದಿದ್ದೀನಿ. ಇನ್ನು ಮೇಲೆ ನನ್ನೂರಿನ ಎಲ್ಲ ಜನರ ಸೇವೆ ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಮಾತು ಕೊಡ್ತೀನಿ. ಹೌದು ಸೂರ್ಯಾಳ್ವೆ, ಯುದ್ಧದಲ್ಲಿ ಗೆದ್ದು ಮತ್ತೆ ಮರಳಿ ನಮ್ಮ ಗ್ರಾಮಕ್ಕೆ ಬಂದಿರೋ ಮೇಲೆ ನಮಗೂ ಕೂಡ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಎಲ್ಲ ಕಮಿಟಿ ಪರವಾಗಿ ಹಾಗೆ ನಮ್ಮ ಗ್ರಾಮದ ಪರವಾಗಿ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹೌದು, ಅಷ್ಟೇ ಅಲ್ಲ, ಆವತ್ತು ಯುದ್ಧದಲ್ಲಿ ಎದೆಯಾಳುಗಳನ್ನು ಗೊತ್ತು ಹೊಂದು ಹಾಕಿದ ನಂತರ ಸೈನ್ಯದಲ್ಲಿ ನಿಮಗೆ ಬೇನು ಬೇಕಂತ ಕೇಳಿದಾಗ ನಿಮ್ಮ ವೈಯಕ್ತಿಕವಾಗಿ ನೀವೇನು ಕೇಳಲಿಲ್ಲ. ಆದರೆ ನಮ್ಮ ಊರಿನ ಸಮಸ್ಯೆ ಬಗ್ಗೆ ಕೇಳಿದ್ರಿ. ಸಾಲಾಗಿರ್ಬೋದು, ರೋಡ್ ಆಗಿರ್ಬೋದು, ದವಾಖಾನೆ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಏನು ನಮ್ಮ ಊರಿಗೆ ಸಮಸ್ಯೆ ಇದೆಯೋ ಅದೊಂದು ಸಮಸ್ಯೆಯನ್ನು ಕೇಳಿದ್ರಲ್ಲ, ತುಂಬ ಸಂತೋಷ ಆಯಿತು. ಎಷ್ಟೋ ವರ್ಷದಿಂದ ಆಗದ ಕೆಲಸ ನೀವು ಒಂದೇ ಒಂದು ದಿವಸದಲ್ಲಿ ಮಾಡಿಸಿದ್ರ ಮೇಲೆ ಈ ಸೈನಿಕನ ರಕ್ತದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ಮುಂದಿನ ಯುವ ಪೀಳಿಗೆಗಳಿಗೆ ಎಚ್ಚರ ಆಗಬೇಕು. ಇದೆಲ್ಲ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನದ ಮುಂದೆ ನಾನು ಎಷ್ಟು ಸೇವೆ ಮಾಡಿದರೂ ಕಡಿಮೆನೆ. ಈ ದೇಹಕ್ಕೆ ಉಸಿರು ನೀಡಿದವಳು ನನ್ನ ತಾಯಿ, ಹೆಸರು ತಂದು ಕೊಟ್ಟವಳು ಈ ಭೂತಾಯಿ. ಅಪ್ಪ ಬೆನ್ಮೇಲೆ ಕುಂಡಿಸ್ಕೊಂಡು ಪ್ರಪಂಚನ ಅರ್ಥ ಮಾಡಿಸಿದ. ಸ್ನೇಹಿತರು ಹೆಗಲ ಮೇಲೆ ಕೈ ಹಾಕಿ ಆತ್ಮವಿಶ್ವಾಸ ತುಂಬಿದ್ರು. ಶಿಕ್ಷಕರು ಅಕ್ಷರ ಜ್ಞಾನ ಕಲಿಸ್ಕೊಟ್ರು. ಊರಿನ ನನ್ನೆಲ್ಲ ಹಿರಿಯರು ನನಗೆ ಅನುಭವದ ಪಾಠ ಹೇಳಿಕೊಟ್ರು. ಅವರೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ. ಕಾಶ್ಮೀರದ ಗಡಿಯಲ್ಲಿ ಪಾಕಿಸ್ತಾನಿಗಳನ್ನ ಬಗ್ಗು ಬಿಡಿದು ಸಾವಿರಾರು ಜನ ಟೆರರಿಸ್ಟ್ಗಳು ಸುಟ್ಟು ಹಾಕಿ ಮತ್ತೆ ಜೀವಂತವಾಗಿ ನಾನು ಹುಟ್ಟಿದ ಊರಿಗೆ ಕಾಲಿಟ್ಟಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ತಾಯಿಯ ಋಣ, ಈ ಮಣ್ಣಿನ ಗುಣ. ಬನ್ನಿ, ಎಲ್ಲರೂ ನಿಂತ್ಕೊಂಡೆ ಮಾತಾಡೋದು ಬೇಡ. ನಿಮಗಾಗಿ ಕಾಶ್ಮೀರದಿಂದ ಸ್ಪೆಷಲ್ ಆ್ಯಪಲ್ ತಂದಿದ್ದೀನಿ. ಕೂತ್ಕೊಂಡು ತಿನ್ಕೋತ ಮಾತಾಡೋಣ ವಿಷಯ ಎಲ್ಲಾನು. ಬನ್ನಿ. ನೋಡಿ, ಜರ್ನಿ ಮಾಡಿ ಬಂದು ಸುಸ್ತಾಗಿರುತ್ತೆ. ಬಿಸಿ ಬಿಸಿ ನೀರು ಕಾಯಿಸಿದೀನಿ, ಬನ್ನಿ ಸ್ನಾನ. ಇವತ್ತು ನಿಮ್ಮಪ್ಪ ಊರಿಂದ ಬರ್ತಾರೆ ಅಂತ ಗೊತ್ತಿಲ್ವ ನಿನಗೆ? ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಮಪ್ಪನ ಕರ್ಕೊಂಡು ಬರೋದನ್ನ ಬಿಟ್ಟು ಎಲ್ಲಿ ಹೋಗಿದ್ದೋ ತಿರುಗಾಡೋದಿಕ್ಕೆ? ಕಂದ, ಇಡೀ ಊರು ಜನ ಎಲ್ಲರೂ ರೈಲ್ವೆ ಸ್ಟೇಷನ್ವರೆಗೂ ಬಂದು ನನ್ನನ್ನು ಸ್ವಾಗತ ಮಾಡಿದರು. ಆ ಸಾವಿರಾರು ಜನರ ಮಧ್ಯದಲ್ಲಿ ಈ ನನ್ನೆರಡು ಕಣ್ಣುಗಳು ನಿನ್ನನ್ನೇ ಹುಡುಕ್ತಾ ಇದ್ವು. ಆದ್ರೆ ಅಲ್ಲೆಲ್ಲೂ ನಿನ್ನ ಸುಳಿವಿ ಸಿಗ್ಲಿಲ್ಲ. ಹೋಗ್ಲಿ ಬಿಡು, ಏನೋ ಕೆಲಸ ಅಂತ ಕಾಣುತ್ತೆ. ಈಗಲಾದ್ರೂ ಬಂದಿಯಲ್ಲ, ತುಂಬಾ ಸಂತೋಷ. ಹೇಗಿದೆಯೋ? ಹೆಂಗ್ ಕಾಣ್ತಾ ಇದ್ದೇನೆ? ನಿನ್ಗೇನಾಗಿದೆಯಪ್ಪ? ಒಳ್ಳೆ ಮನ್ಮಥ ಇದ್ದಾಗಿದ್ದೀಯ ನೀನು. ಯಾರು ಈ ಹುಡುಗಿ? ಅವಳು ಶರ್ಮಿಳಾ ಅಂತ. ಅವಳು ನನ್ನ ಹೆಂಡತಿ. ಶರ್ಮಿಳಾ ನಿನ್ ಹೆಂಡ್ತಿನ? ಆಹಾ, ಏನು ಏನ್ ಹೇಳ್ತಾ ಇದೀಯಾ ನೀನು? ಕರೆನ ಹೇಳಾಕತ್ತೀನಮ್ಮ, ಕರೆನ ಹೇಳಾಕತ್ತೀನಿ. ಇವಳನ್ನ ಪ್ರೀತಿಸಿ ಮದುವೆ ಮಾಡ್ಕೊಂಡ ಬಂದಿನಿ. ರಿಜಿಸ್ಟರ್ ಆಫೀಸಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ. ಇನ್ ಮುಂದೆ ಇವಳು ಈ ಮನ್ಯಾಗ ಇರ್ತಾಳ. ಶಹಬಾಷ್ ಮಗನೇ, ದೇಶ ಸೇವೆ ಮಾಡಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾರದಂತ ಕಾಣಿಕೆನೇ ಕೊಟ್ಟಿಯಪ್ಪ. ನಿನಗೆ ಜನ್ಮ ನೀಡಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಗೋಯ್ತಪ್ಪ, ಸಾರ್ಥಕ ಆಗೋಯ್ತು. ಅಲ್ಲಪ್ಪ, ನೀನು ಮದುವೆ ಮಾಡ್ಕೋತೀನಿ ಅಂತ ಒಂದು ಮಾತು ಹೇಳಿದ್ರೆ ಒಳ್ಳೆ ಮನತನದ ಹೆಣ್ಣು ನೋಡಿ ನಾವೇನಿತ್ತು ಮದುವೆ ಮಾಡ್ತಿದ್ವಿ. ಅಂದ್ರೆ ನಾನು ಭಿಕಾರಿ, ಲಜ್ಜೆಗೆಟ್ಟವಳು, ಹೊಲಸು ಮನೆತನದಿಂದ ಬಂದೀನಿ ಅಂತ ತಿಳಿದಿರೇನ್ರಿ? ನೋಡಿ, ಮಾತಾಡ್ಬೇಕಾದ್ರ ಮಾತಾಡ ಹಿಡ್ತಾ ಇರ್ಲಿ. ನೋಡ್ವಾ ತಂಗಿ,
ಮದುವೆ ಅಂದ್ರ ಗುರು ಹಿರಿಯರು ಅಕ್ಕ ತಮ್ಮ ಅಣ್ಣ ತಂಗಿ ಜಾತಿ ಮತ ಕುಲ ಗೋತ್ರ ಎಲ್ಲ ನೋಡಿ ಮಾಡಿದ್ರಣ ಮದುವೆ ಅಂತಾರ. ಅಷ್ಟಿಲ್ದ ಹಿರಿಯರು ಹೇಳ್ಯಾರೇನ್ರಿ ಹಸ ನೋಡಿ ಕರ ತರ್ಬೇಕಂತ, ಕುಲ ನೋಡಿ ಹೆಣ್ಣು ತರ್ಬೇಕಂತ. ಏನ್ರಿ ಇದು? ನೋಡು ಕೀಳಿ ಜ್ಯೋತಿಯವಳು ಯಾರಿಲ್ಲದ ಅನಾಥೆ, ಮರ್ಯಾದೆ ಕೆಟ್ಟವಳ ಮಗಳು ಅಂತ ನಿಮ್ಮ ತಾಯಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರು. ನೋಡ್ಕೊಂತ ಕಲ್ಲಿನಾಗ ಸುಮ್ಮನೆ ನಿಂತ್ಬಿಟ್ರಲ್ಲ. ನೋಡಮ್ಮ ತಾಯಿ, ನೀನು ಯಾರು ಎತ್ತ ಅಂತ ನಮ್ಗೆ ಒಂದು ಗೊತ್ತಿಲ್ಲ. ಮಗನ ಹಡ್ದ ಕರುಳಿನ ಸಂಕಟ ತಾಯಿ ಒದರಾಡ್ತಾ ಇದ್ದಾಳೆ. ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ಸುಂದರವಾದ ಕನಸಿನ ಗೂಡು ಕಟ್ಕೊಂಡಿರ್ತಾರೆ. ಹಾಗೆ ನಾವು ಈ ನಮ್ಮ ಮಗನ ಬಗ್ಗೆ ಬೆಟ್ಟದಂತಹ ಕನಸು ಕಟ್ಕೊಂಡಿದ್ದೇವೆ. ಆದ್ರೆ ಆ ಬೆಟ್ಟದಂತಹ ಕನಸು ಇಷ್ಟು ಬೇಗ ಬಡಿದು ನುಚ್ಚು ನೂರು ಆಗುತ್ತೆ ಅಂತ ನಾನು ಭಾವಿಸಿರಲಿಲ್ಲ. ಹಾ, ನೀವೇನೇ ಮಾತಾಡಿದ್ರು ನನ್ನ ಜೊತೆ ಮಾತಾಡಬೇಕು. ಹೆಂಡತಿಗೆ ಏನು ಅನ್ಕೊಡ್ದು ನಾನು ಕೊಡ್ತೀನಿ. ನೋಡವ್ವ, ಹಡದ ಕರಳು ನನ್ನ ಮಗಂಗ ಅದಕ್ಕ ನಾ ಒದರಾಡಕತ್ತೀನಿ. ತಾಯಿ, ನಿನಗ ನಾ ಏನು ಹೇಳಲಿಲ್ಲವಾ? ನಿನಗ ನಾ ಏನು ಹೇಳಲಿಲ್ಲ. ಸುಮತಿ, ಒಂದೇ ಒಂದು ಕತ್ತೆ ಇರೋ ಅಗಸ ಅದನ್ನ ಕುದುರೆ ಹಾಗೆ ಬೆಳೆಸಿದ್ನಂತೆ. ನಮ್ಗಿರೋನು ಒಬ್ಬನೇ ಮಗ ಅಲ್ವಾ, ನಾವು ಕುದುರೆ ಹಾಗೇನೆ ಬೆಳೆಸಿಬಿಟ್ವಿ. ಕತ್ತೆ ಅಂತೀರಿ ನನಗೆ? ಆಯ್, ನಿನಗೆ ಶರ್ಟ್ ಹೊಡೆದು ನಿನ್ನ ಕೈ ಕೆಲಸ ಮಾಡುವ ಇಲ್ಲಿ ಯಾವ ಗುಲಾಮರು ಇಲ್ಲ, ಈ ಸಿಪಾಯಿಗಳು ಇಲ್ಲ, ಇದೇನು ಯುದ್ಧ ಭೂಮಿನೂ ಅಲ್ಲ. ನೋಡಪ್ಪ, ರಿಟೈರ್ಮೆಂಟ್ ಆಗಿ ಬಂದಿದೀಯಾ. ಹೆಣ್ಣು ಮುಂದೆ ನಾವು ಇಬ್ರು ಹೇಳಿದಂಗೆ ಕೇಳ್ಕೊಂಡು ಬಿದ್ದಿರೋದು ನಿನ್ನ ಕೆಲಸ ಎಲ್ಲ ಅಂದ್ರೆ ಯಾರ ಮೇಲೆ ಕೈ ಮಾಡ್ತಾ ಇದೀಯೋ? ಯಾರ ಮೇಲೆ ಕೈ ಮಾಡ್ತಾ ಇದೀಯಾ? ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಈ ಮನೆ ದೇವ್ರು ಅಲ್ಲ ಅಲ್ಲ, ಈ ದೇಶಕ್ಕ ದೇವ್ರು. ಇವತ್ತು ನೀವೇನಾದ್ರೂ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಇಂಥ ಹುಡುಗಿಯರ ಸೀರೆ ಸೆರೆಗೆ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಊರು ಸುತ್ತಾಕತ್ತೀರಿ ಅಂದ್ರ ಅದಕ್ಕ ಕಾರಣ ಇಂಥ ಯೋಧರು. ಮಳೆ ಬಿಸಿಲು ಚಳಿ ಗಾಳಿ ಏನು ನೋಡ್ದ ಹೆಂಡತಿ ಮಕ್ಕಳು ಮನಿ ಮಠ ಎಲ್ಲ ಬಿಟ್ಟು ತಮ್ಮ ಜೀವದ ಮೇಲಿನ ಹಂಗನ್ನು ತೊರೆದು ನಮ್ಮ ದೇಶದ ಗಡಿ ಕಾಯ್ತಾರಲ್ಲ ಯೋಧ, ನಮ್ಮ ದೇಶದ ಹೆಮ್ಮೆಯ ಪುತ್ರ, ಅಂಥವ್ರಿಗೆ ಎದುರುತ್ರ ಕೊಡ್ತಾ ಇದೆಯೇನೋ? ತಪ್ಪಾಯ್ತು ಅಂತವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಸುಮತಿ, ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ಮೊದಲು ನಮ್ಗೆ ಬುದ್ಧಿ ಬೇಕು. ಒಬ್ನೇ ಮಗ ಅಂತ ಯಾವುದೇ ಕಷ್ಟ ಕೊಡದೆ ಅವನಿಷ್ಟ ಹಾಗೆ ಬೆಳೆಸಿದ್ವಲ್ಲ, ಅದರ ಪ್ರತಿಫಲ ಇದು. ಮಕ್ಕಳು ಸಣ್ಣವರಿದ್ದಾಗ ಸಂಸ್ಕಾರ ಕಲಿಸಿ ದುಡ್ಡಿನ ಬೆಲೆ ತಿಳಿಸದೆ ಹೋದ್ರೆ ಜೀವನ ಪೂರ್ತಿ ಇಂಥ ಸಂಕಷ್ಟದ ಸರಮಾಲೆನೇ ಎದುರಿಸಬೇಕಾಗುತ್ತೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಡೆ, ನಾವೇ ಜೀವಂತ ಉದಾಹರಣೆ. ಅದಕ್ಕೆ ಅನ್ಬಿಡ್ರಿ, ದೊಡ್ಡವರು ಹೇಳಿರೋದು, ತಾಯಿಯಾದವಳು ಮಕ್ಕಳನ್ನ 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲುಹಿದ ಮೇಲೆ ಇಂಥ ಒಬ್ಬಕಿ ಸುಂದರಿ ಪಕ್ಕಕ್ಕೆ ಬಂದ ಮೇಲೆ ಹೆತ್ತವರನ್ನೇ ಮರ್ತು ಬಿಡ್ತಾರ್ರಿ, ಹೆತ್ತವರನ್ನೇ ಮರ್ತು ಬಿಡ್ತಾರ. ಇದು ಲೋಕದ ರೂಢಿ ಐತ್ರಿ, ಲೋಕದ ರೂಢಿ ಐತಿ. ಅಂದ್ರ ಏನ್ರಿ ನಿಮ್ಮ ಮಾತಿನ ಅರ್ಥ? ಇಷ್ಟಕ್ಕೆಲ್ಲ ನಾನ ಕಾರಣ ಅಂತೀರೇನು? ನೋಡಿ ಮಗ, ಮೊದಲ ಬಡ್ಕೊಂಡಿ ನನ್ನ ಬೆನ್ನ ಹತ್ತಿ ಬರಬೇಡ್ರಿ, ಪ್ರೀತಿ ಪ್ರೇಮ ಅಂತ ನನ್ನ ನಂಬಿಸ್ಬೇಡ್ರಿ ಅಂತ. ನನ್ನ ಮಾತನ್ನ ನೀವೆಲ್ಲಿ ಕೇಳ್ತೀರಿ? ನಿಮ್ಮತ್ತ ಗಂಡಸರು ಇಷ್ಟು ಹೆತ್ತವರ ಗುಲಾಮರಾಗಿ ಬಿಟ್ಟಿರ್ತೀರಿ. ಸುಮ್ಮನೆ ಅವ್ರು ಹೇಳಿದಂಗ ಕೇಳ್ಕೊಂಡು ಅವರ ತೋರಿಸಿದವ್ರನ್ನ ಮದುವೆ ಮಾಡ್ಕೊಂಡು ಮನೆಯಾಗ ಬಿದ್ದಿರ್ಬೇಕು. ಅದನ್ನ ಬಿಟ್ಟು ನಮ್ಮ ತಾಮ
ಅಮಾಯಕ ಹುಡುಗಿಯರನ್ನ ನಂಬಿಸಿ ನಮ್ಮ ಜೀವನನ ಯಾಕೆ ಹಾಳು ಮಾಡ್ತೀರಾ? ಯಾಕೆ ಹಾಳು ಮಾಡ್ತೀರಾ? ಸುಮತಿ, ನಾನು ಗಡಿ ಕಾಯ್ತಾ ಇರ್ಬೇಕಾದ್ರೆ ಒಳಗೆ ನುಗ್ಗಿ ಬರುವ ಕೇಡಿಗಳನ್ನ ಎಗ್ಗಿಲ್ದೆ ಬಗ್ಗು ಬಿಡ್ತಾ ಇದ್ದೆ. ಕೈಯಲ್ಲಿರುವ ಕೋವಿಯಿಂದ ಕ್ಷಣದಲ್ಲಿ ಸುಟ್ಟು ಬಿಸಾಕ್ತಿದ್ದೆ. ಆದರೆ ನನ್ನ ಈ ಪುಟ್ಟ ಗೂಡಿನಲ್ಲಿ ಕೆಟ್ಟ ಗೆದ್ದಿ ಹುಳ ತುಂಬಿಕೊಂಡು ಬಿಟ್ಟಿದೆಯಲ್ಲ, ಇದಕ್ಕೆ ನಾಯಿಗೆ ಏನು ಮಾಡ್ಲಿ? ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಟ್ಟವಳನ್ನೇ ಮರೆತು ಬಿಡ್ತಾರ್ರಿ ಈ ಮಕ್ಕಳು. ಸಾಕ್ ಸುಮ್ನಿರಮ್ಮ, ನೀನು ತಾಯಲ್ಲ ನೀನು. Shut up! ಅವಿವೇಕ ನನ್ನ ಮಗನೇ, ತಾಯಿಗೆ ಸಿಕ್ಕಾಗೆ ಮಾತಾಡ್ತಾ ಇದ್ದೀಯ ನೀನು. ತಾಯಿ ಅಂದ್ರೆ ಏನಂತ ತಿಳ್ಕೊಂಡಿದ್ದೀಯ ನೀನು? ನಿನ್ನ 9 ತಿಂಗಳು ಹೆತ್ತು ಎದೆ ಹಾಲು ಕುಡಿಸಿ ತುತ್ತು ಮಾಡಿ ಉಣಿಸಿ ಬೆಳೆಸಿದ ಆ ತಾಯಿ ಋಣನ 7 ಜನ್ಮ 7 ಜನ್ಮದಲ್ಲಿ ಹುಟ್ಟಿ ಬಂದ್ರು ತೀರ್ಸೋಕಾಗೋದಿಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ನೀನು ಉಸಿರಾಡ್ತಾ ಇರು ಒಂದೊಂದು ಉಸಿರಿನ ಕಣ ಕಣದಲ್ಲೂ ನಿನ್ನ ತಾಯಿಯ ಶಕ್ತಿ ಅಡಗಿದೆ ಕಣೋ. ಸುಮತಿ, ಈ ಕೆಟ್ಟ ಹುಳ ಹುಟ್ಟಿದ ತಕ್ಷಣ ಗಟ್ಟಿ ಮನಸ್ಸು ಮಾಡಿ ನಾವಿಬ್ರು ಸುಟ್ಟು ಹಾಕ್ಬಿಟ್ಟಿದ್ರೆ ಇವತ್ತಿವನಿಂದ ನಮಗೆ ಇಂಥ ಕಷ್ಟ ಬರ್ತಾ ಇರಲಿಲ್ಲ ಕಣೆ. ಇಂಥ ಕಷ್ಟ ಬರ್ತಾ ಇರಲಿಲ್ಲ. ನಿಮ್ಮ ಕಣ್ಣಲ್ಲಿ ನೀರು, ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ಅಂದ್ರೆ ನಿಮ್ಮ ಕಣ್ಣಲ್ಲಿ ಕಣ್ಣೀರಲ್ಲ, ನಿಮ್ಮ ಕಣ್ಣಲ್ಲಿ ಯಾವತ್ತಿದ್ರೂ ಸೇಡಿನ ಕಿಡಿ ಇರಬೇಕು. ನಮ್ಮ ದೇಶದ ಮೇಲೆ ದಂಡೆತ್ತಿ ಬರುವ ರಾಕ್ಷಸರನ್ನ ಸಂಹಾರ ಮಾಡೋ ದ್ವೇಷದ ಕಿಡಿ ಕಾರ್ಬೇಕು. ಕರಗಿ ಮಣ್ಣಲ್ಲಿ ಮಣ್ಣಾಗೋ ಕಣ್ಣೀರಲ್ಲ ರೀ, ಕಣ್ಣೀರಲ್ಲ ರೀ. ನಿಮ್ಮ ಕಣ್ಣೀರಿಂದ ಒಂದು ಹನಿ ಕಣ್ಣೀರು ಭೂಮಿಗೆ ಬಿದ್ರು ಆ ಭೂಮಿ ತಾಯಿ ಕೂಡ ನೊಂದ್ಕೋತಾಳ್ರಿ, ನೊಂದ್ಕೋತಾಳೆ. ನಿಮ್ಮ ಕಣ್ಣೀರು ನೋಡಿದ್ರೆ ನನ್ನೇನೋ ಒಡೆದೋಗುತ್ತೆ. ಸುಮತಿ, ಹೊರಗಿನ ಶತ್ರುಗಳನ್ನ ಎದುರು ಬಂದು ನಿಂತರೆ ರಕ್ತ ಕುಡಿತಿದ್ದೆ ನಾನು. ಇದು ಒಳಗಿನ ಶತ್ರು. ನಮ್ಮ ಮನೆಯಲ್ಲಿ ನಮಗೆ ತಿಳಿದ ಹಾಗೆ ಗೂಡು ಕಟ್ಕೊಂಡು ಬಿಡಿದೆ ಗೆದ್ದನ್ನು ಹುಳು ಇವನು. ಶರ್ಮಿಳಾ, ನಾವು ಪ್ರೀತಿಸಿ ಮದುವೆ ಮಾಡ್ಕೊಂಡು ಬಂದಿದ್ದವರಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಈ ಹಾಳಾದ ಮನೆಯಲ್ಲಿ ಇರೋದ ಬೇಡ, ಪ್ರಪಂಚ ವಿಶಾಲ ಐತಿ. ಮಹೇಂದ್ರ, ನಿಲ್ಲು. ಹೌದಪ್ಪ, ಪ್ರಪಂಚ ತುಂಬಾ ವಿಶಾಲವಾಗಿದೆ. ಪಕ್ಕ ಬಲಿತ ಹಕ್ಕಿ ತಾಯಿ ಗೂಡನ್ನು ಬಿಟ್ಟು ಹಾರಿ ಹೋಗೋದು ಸಹಜ. ಆದ್ರೆ ನೀನು ಪ್ರಾಣಿನೂ ಅಲ್ಲ, ಪಕ್ಷಿನೂ ಅಲ್ಲ ಕಣೋ. ನಮ್ಮಿಬ್ಬರ ಕರುಳ ಕುಡಿ ನೀನು. ನಿನ್ನಲ್ಲಿ ಹರಿತರದು ಮಾನವರ ರಕ್ತ ಕಣೋ. ಆ ಅರಿವು ನಿನಗಿಲ್ವೇ ಕಂದ? ಒಂದೇ ಒಂದು ಸಲ ಜ್ಞಾಪಕ ಮಾಡ್ಕೊಳ್ಳೋ. ಇದು ಹೊಲಸು ಮನೆಯನ್ನ ಅಲ್ಲ ಕಣಪ್ಪ. ನಿನಗೆ ಜನ್ಮ ನೀಡಿದ್ದು ಇದೇ ಮನೆ. ಆ ಚಂದಿರನ ಬೆಳದಿಂಗಳಲ್ಲಿ ನಲಿದಾಡ್ತಾ ನೀ ಬೆಳೆದದ್ದು ಇದೇ ಮನೆ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ತೊಟ್ಟಿಲಲ್ಲಿ ನಿದ್ದೆಗೆಟ್ಟು ಸಿಟ್ಟಿನಿಂದ ನೀ ಅಳ್ತಾ ಇರುವಾಗ ಲಾಲಿ ಹಾಡಿ ತೊಟ್ಟಿಲ ತೂಗಿ ನಿನಗೆ ನೆಮ್ಮದಿಯ ಸುಖನಿದ್ರೆ ಮಾಡಿಸಿದ್ದು ಇದೇ ಮನೆ ಕಣೋ. ಈಗ ಈ ಮನೆ ನಿನ್ನ ಪಾಲಿಗೆ
ಹೊಲಸು ಮನೆ. ಬೇಡಪ್ಪ, ನಿನಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ನನ್ನ ಸ್ವರ್ಗದಂಥ ಮನೆಗೆ ಹೊಲಸು ಮನೆ ಅಂತ ಮಾತ್ರ ಬಿರಿದು ಕೊಟ್ಟು ಹೋಗ್ಬೇಡ. ನೋಡಮ್ಮ ತಾಯಿ, ನೀನು ನನ್ನ ಮಗನ ಕೈ ಹಿಡಿದು ಬಂದಿದ್ದೀಯ. ನಿನ್ನನ್ನು ನನ್ನ ಸೊಸೆ ಅಂತ ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ. ನೀನು ಈ ನನ್ನ ಮನೆ ಬೆಳಗುವ ನಂದ ದೀಪವಾಗಬೇಕು ತಾಯಿ, ನಂದ ದೀಪವಾಗಬೇಕು. ಮಹೇಂದ್ರ, ನೀನು ಈ ಮೇಜರ್ ಸೂರ್ಯನ ಮಗ. ಯಾವತ್ತಿದ್ರು ಘನತೆ, ಗೌರವ, ಅಭಿಮಾನ, ಸ್ವಾಭಿಮಾನಕ್ಕೆ ತಕ್ಕಾಗಿ ನಡ್ಕೋಬೇಕು. ನಡೆ, ಅವಳನ್ನು ಕರೆದುಕೊಂಡು ಒಳಗಡೆ ಹೋಗು. ಕ್ಷಮಿಸ್ಬಿಡ್ರಿ. ನಿಮ್ಮ ಆಸೆಯಂತೆ ನಿಮ್ಮ ಮಗನನ್ನು ಬೆಳೆಸೋದ್ರಲ್ಲಿ ನಾನು ಸೋತ್ ಹೋಗ್ಬಿಟ್ಟೆ ಅಂದ್ರೆ ನಾನು ಸೋತ್ ಹೋಗ್ಬಿಟ್ಟೆ. ಸುಮತಿ, ಯಾಕೆ ಕಣ್ಣೀರು ಹಾಕ್ತೀಯ? ಅಂಗಾಲಿಗೆ ಹೇಸಿಗಿಲ್ಲ, ಅಂತಃಕರಣಕ್ಕೆ ನಾಚಿಕಿಲ್ಲ ಅಂತ ದೊಡ್ಡವರು ಹೇಳ್ತಾರೆ. ನಿನ್ನ ಪ್ರಯತ್ನ ನೀನ್ ಮಾಡು, ಫಲ ದೇವ್ರಿಗೆ ಬಿಟ್ಟದ್ದು. ಮಗನ ಮೇಲಿನ ಹುಚ್ಚು ವ್ಯಾಮೋಹ ಪ್ರಾಣದ ಹಂಗು ತೊರೆದು ದೇಶದ ಗಡಿ ಕಾಯುತ್ತಿರೋ ನಿಮಗೆ ಯಾವ ವಿಚಾರನೂ ತಿಳಿಸೋದಕ್ಕಾಗಲಿಲ್ಲ. ನೀವೇನು ಯೋಚನೆ ಮಾಡಬೇಡಿ, ನಾನು ಅವನಿಗೆ ಬೈದ್ ಬುದ್ಧಿ ಹೇಳ್ತೀನಿ. ಬನ್ನಿ. ಸುಮತಿ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ದೊಡ್ಡವರು ಹೇಳ್ತಾರೆ. ನೀನು ಅದನ್ನು ಕೇಳಿಲ್ವಾ? ನಡಿ, ಆ ದೇವರು ಯಾವ ರೀತಿ ದಾರಿ ತೋರಿಸ್ತಾನೋ ಹಾಗೆ ನಡೆಯೋಣ. ಬಾ. ನೀನು ರಿಟೈರ್ಮೆಂಟ್ ಆಗಿ ಬರುವಾಗ ದುಡ್ಡು ಬಂದಿರಬೇಕಲ್ಲ? ಹೌದಪ್ಪ, ಬಂದಿದೆ. ಯಾಕೆ? ದುಡ್ಡು ಎಷ್ಟು ಬಂದಿದೆ? ಗ್ರ್ಯಾಚ್ಯುಟಿ, PF, JSC, LIC ಸೇರಿ ಒಂದು 51 ಲಕ್ಷ ಬಂದಿದೆ. ಆ ದುಡ್ಡು ನನಗೆ ಬೇಕು. ಆ ದುಡ್ಡು ನನಗೆ ಬೇಕು. ನಿನಗೆ ಬೇಕಾ? ಅಲ್ಲ ಕಂದ, ಯಾವ ಕಾರಣಕ್ಕೋಸ್ಕರ ಆ ದುಡ್ಡು ಬೇಕು? ನನ್ನ ಸ್ನೇಹಿತನ ಜೊತೆ ಕೂಡಿಕೊಂಡು ಪಾರ್ಟ್ನರ್ಶಿಪ್ನಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕಂತ ಮಾಡಿದ್ದೇನೆ. ನನ್ನ ಸ್ನೇಹಿತನಿಗೆ ಮಾತು ಕೊಟ್ಟೆ ಬಂದಿದ್ದೇನೆ, ನಾಳೆನೇ ದುಡ್ಡು ತರ್ತೇನಂತ. ಅದಕ್ಕಾಗಿ ಆ ದುಡ್ಡು ನನಗೆ ಬೇಕು ಅಂತ ಕೇಳ್ತಾ ಇದ್ದೇನೆ. ಅಲ್ಲ ಕಣೋ, ನಿಮ್ಮಪ್ಪ ಬರೋದಾದ್ರೆ ಇವತ್ತು ಬಂದಿದ್ದಾರೆ. ಇವತ್ತೊಂದ್ ದಿವಸ ಆದ್ರೂ ನೆಮ್ಮದಿಯಾಗಿರೋದಕ್ಕೆ ಬಿಡ್ತೀಯಾ? ಆಮೇಲೆ ಮಾತಾಡಿದ್ರಾಯ್ತು. ಸುಮತಿ, ಸ್ವಲ್ಪ ಸುಮ್ಮನಿರು. ಕಂದ, ನಿನಗೆ ದುಡ್ಡು ತಾನೇ ಬೇಕು. ನಾನು ದುಡ್ಡೆಲ್ಲ ನಿಂದೆ ಕಣ. ಇವತ್ತಿಲ್ಲ ನಾಳೆ ಅದು ನಿನಗೆ ಸೇರ್ಬೇಕಾದದ್ದು ತಾನೇ. ಇವತ್ತೇ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಚಿಂತೆ ಮಾಡಬೇಡ. ಎಲ್ಲ ಹಣನ ಅವನಿಗೆ ಕೊಟ್ಬಿಟ್ರೆ ಮುಂದೆ ನಮ್ಮ ಜೀವನದ ಗತಿ. ಸುಮತಿ, ನಮಗೆ ಸರ್ಕಾರ ಬದುಕೋದಕ್ಕೆ ಪೆನ್ಷನ್ ಕೊಡುತ್ತೆ. ಅದಕ್ಕೂ ಮಿಗಿಲಾಗಿ ಈ ರಟ್ಟಿ ಇನ್ನೂ ಗಟ್ಟಿ ಇದೆ. ದುಡ್ಡು ಹಾಕ್ತೀನಿ ಅನ್ನೋ ತಾಕತ್ತು ನನ್ನ ಹತ್ರ ಇದೆ. ನೋಡು ಮಹೇಂದ್ರ, ನಾನು ಉಳಿಸಿರೋ ಈ ದುಡ್ಡು ಸರಿಯಾಗಿ ಸದ್ವಿನಿಯೋಗ ಮಾಡಬೇಕು. ಇದು ಅಂತಿಂತ ದುಡ್ಡಲ್ಲಪ್ಪ. ನಾನು ನನ್ನ ಸಹೋದ್ಯೋಗಿಗಳೆಲ್ಲರೂ ಮೋಜು ಮಸ್ತಿ ಮಾಡ್ತಾ ದುಡ್ಡನ್ನು ನೀರಿನಂತೆ ಖರ್ಚು ಮಾಡ್ತಾ ಇದ್ರೆ ನಾನು ಅದಾವುದನ್ನು ಮಾಡದೆ ನಿನ್ನ ಭವಿಷ್ಯಕ್ಕೋಸ್ಕರ ಉಳಿಸಿದ ದುಡ್ಡದು. ನಿನ್ನ ತಾಯಿ ನಾನು ಸಂತೋಷದಿಂದ ಕಾಲ ಕಳೆಯಬೇಕಾದ ರಜಾನ ಸರ್ಕಾರಕ್ಕೆ ಮಾರ್ಕೊಂಡು ಉಳಿಸಿದ ದುಡ್ಡು ಕಡೋದು. ಕಂದ, ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನನ್ನ ಪ್ರಾಣನ ಪಣಕ್ಕಿಟ್ಟು ಉಳಿಸಿದ ಹಣ ಅದು. ಆ ಎಲ್ಲ ಹಣನ ಇವತ್ತು ನಿನ್ನ ಕೈಗೊಪ್ಪಿಸಿದ್ದೀನಿ ಕಣ. ಆದ್ರೆ ಒಂದು ಮಾತು ನೋಡು, ನೀನೇನೇ ಬಿಸ್ನೆಸ್ ಮಾಡು, ಈ ಸಮಾಜದಲ್ಲಿ ಹೆಜ್ಜೆ ಹೆಜ್ಜೆಗೂ ವಂಚಕರು ತುಂಬಿದ್ದಾರೆ, ಮೋಸಗಾರರು ತುಂಬಿದ್ದಾರೆ, ಅನ್ಯಾಯವಂತರು ತುಂಬಿದ್ದಾರೆ, ಅನೀತಿವಂತರು ತುಂಬಿದ್ದಾರೆ.
ಅಂಥವರ ಮಧ್ಯೆ ನೀನು ನ್ಯಾಯ ನೀತಿ ಸತ್ಯ ಧರ್ಮದಿಂದ ಬದುಕಬೇಕು. ನೀನೇನೇ ಬಿಸ್ನೆಸ್ ಮಾಡಿದ್ರು ಈ ಮೇಜರ್ ಸೂರ್ಯನ ಘನತೆಗೆ ಯಾವುದೇ ಕುಂದು ಬರಬಾರದು. ಹಾಗೆ ಬದುಕ್ತೀಯ ಕಂದ? ದುಡ್ಡು ಅಕೌಂಟಿಗೆ ಹಾಕಿರಲ್ಲ, ತುಂಬ ಥ್ಯಾಂಕ್ಸ್. ನೀವೂನು ಸುಮತಿ, ಯಾವುದಕ್ಕೂ ಯೋಚನೆ ಮಾಡಬೇಡ, ನಾನಿದ್ದೇನೆ. ಬಾ.